ನಮಸ್ಕಾರ. ಭಾರತದ ಆತ್ಮ ಇರೋದು ಅದರ ಹಳ್ಳಿಗಳಲ್ಲಿ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಈ ಹಳ್ಳಿಗಳ ಜೀವನಾಡಿ ನಿಂತಿರೋದು ಕೆಲವು ಅತ್ಯಮೂಲ್ಯ ಸಂಪನ್ಮೂಲಗಳ ಮೇಲೆ. ಇವತ್ತು ಗ್ರಾಮೀಣ ಭಾರತದ ನಾಳೆಗಳನ್ನ ನಿರ್ಧರಿಸುವ ಆ ಸಂಪನ್ಮೂಲಗಳಿಗಾಗಿ ನಡೀತಿರೋ ಹೋರಾಟದ ಕಥೆಯನ್ನ ಒಮ್ಮೆ ನೋಡೋಣ. ಈ ಒಂದು ಮಾತಿದ್ಯಲ್ಲ, ಇದು ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ. ಅದೇನಂದ್ರೆ, ಹಳ್ಳಿಗಳನ್ನ ನಿಜವಾಗ್ಲೂ ಬಲಪಡಿಸೋದು ಅಂದ್ರೆ ಏನು, ಹೇಗೆ? ಉತ್ತರ ಅಷ್ಟೇ ಸರಳ. ಅವುಗಳ ಮೂಲಭೂತ ಸಂಪನ್ಮೂಲಗಳಲ್ಲೇ ಅಡಗಿದೆ. ಹಾಗಿದ್ರೆ ಬನ್ನಿ, ನಮ್ಮ ಈ ವಿಶ್ಲೇಷಣೆಯಲ್ಲಿ ಗ್ರಾಮೀಣ ಭಾರತದ 4 ಆಧಾರ ಸ್ತಂಭಗಳನ್ನ ಒಂದೊಂದಾಗಿ ನೋಡೋಣ. ಭೂಮಿ, ನೀರು, ಅರಣ್ಯ ಮತ್ತು ಶಕ್ತಿ ಇವೇ ಹಳ್ಳಿಗಳ ಸಬಲೀಕರಣದ ನಿಜವಾದ ಅಡಿಪಾಯ. ಸರಿ, ಈ ಸಬಲೀಕರಣದ 4 ಸ್ತಂಭಗಳು ಅಂತ ಹೇಳಿದ್ವಲ್ಲ, ಅವು ಒಂದಕ್ಕೊಂದು ಹೇಗೆ ಸೇರ್ಕೊಂಡಿದೆ ಅಂತ ನೋಡೋಣ. ಮೊದಲಿಗೆ ಅಡಿಪಾಯದಿಂದಾನೇ ಶುರು ಮಾಡೋಣ. ಮೊದಲನೇ ಸ್ತಂಭ, ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದದ್ದು, ಅದು ಭೂಮಿ. ಯಾಕಂದ್ರೆ ಗ್ರಾಮೀಣ ಜೀವನದ ಪ್ರತಿಯೊಂದು ಅಂಶವೂ ಇದರ ಸುತ್ತಾನೇ ಹೆಣೆಕೊಂಡಿದೆ. ಈ ಸಂಖ್ಯೆ ಏನ್ ಹೇಳುತ್ತೆ ಅಂತ ಸ್ವಲ್ಪ ಗಮನ ಕೊಡಿ. 1951ರಲ್ಲಿ ಭಾರತದಲ್ಲಿ ತಲಾ ಸಾಗುವಳಿ ಭೂಮಿ ಅರ್ಧ ಹೆಕ್ಟೇರ್ಗಿಂತ ಹೆಚ್ಚಿತ್ತು. ಇವತ್ತು ಅದು ಕೇವಲ 0.14 ಹೆಕ್ಟೇರ್ಗೆ ಇಳಿದಿದೆ. ಅಂದ್ರೆ ಜನಸಂಖ್ಯೆ ಹೆಚ್ಚಾದಂತೆ ಒಂದೊಂದು ಕುಟುಂಬದ ಬದುಕು ಕೂಡ ಚಿಕ್ಕದಾಗ್ತಿರೋ ಭೂಮಿಯ ಮೇಲೆ ಅವಲಂಬಿತವಾಗಿದೆ. ಇದು ಭೂಮಿಯ ಹಕ್ಕು ಎಷ್ಟು ನಿರ್ಣಾಯಕ ಅನ್ನೋದನ್ನ ತೋರಿಸುತ್ತೆ. ಹೀಗೆ ಭೂಮಿ ಕಡಿಮೆ ಆಗ್ತಿರುವಾಗ ನಮ್ಮ ಮುಂದಿರೋ ಒಂದು ಶಕ್ತಿಶಾಲಿ ಪರಿಹಾರ ಅಂದ್ರೆ ಮಹಿಳೆಯರ ಕೈಗೆ ಭೂಮಿಯ ಹಕ್ಕು ನೀಡುವುದು. ಇದು ಬರೀ ಆರ್ಥಿಕತೆಯ ಪ್ರಶ್ನೆ ಅಲ್ಲ. ಮಹಿಳೆಯರ ಕೈಗೆ ಭೂಮಿ ಸಿಕ್ರೆ ಅದು ಒಂದು ಇಡೀ ಕುಟುಂಬದ, ಅಷ್ಟೇ ಅಲ್ಲ, ಒಂದು ಇಡೀ ಸಮುದಾಯದ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಹೆಜ್ಜೆ. ಆದ್ರೆ ಇಲ್ಲೊಂದು ಬಹಳ ದೊಡ್ಡ ಚರ್ಚೆನೇ ಇದೆ. ಭೂಮಿಗೆ ಒಂದು ಗರಿಷ್ಠ ಮಿತಿ ಅಂದ್ರೆ ಲ್ಯಾಂಡ್ ಸೀಲಿಂಗ್ ಇರ್ಬೇಕಾ? ಒಂದು ಕಡೆ ಇದರಿಂದ ಸಾಮಾಜಿಕ ನ್ಯಾಯ ಸಿಗುತ್ತೆ, ಅಧಿಕಾರ ಕೆಲವೇ ಜನರ ಕೈಯಲ್ಲಿ ಸೇರೋದು ತಪ್ಪುತ್ತೆ ಅನ್ನೋ ವಾದ. ಇನ್ನೊಂದು ಕಡೆ ಈ ಮಿತಿಗಳಿಂದ ದೊಡ್ಡ ಮಟ್ಟದ ಯಾಂತ್ರೀಕೃತ ಕೃಷಿ ಸಾಧ್ಯವಾಗಲ್ಲ, ಆರ್ಥಿಕತೆಗೆ ಹಿನ್ನಡೆಯಾಗುತ್ತೆ ಅನ್ನೋ ಮಾತು. ಇದು ಸಮಾನತೆ ಮತ್ತು ದಕ್ಷತೆಯ ನಡುವಿನ ಒಂದು ಸೂಕ್ಷ್ಮವಾದ ಪ್ರಶ್ನೆ. ಭೂಮಿಯ ಕಥೆ ಆಯ್ತು. ಈಗ ಅಷ್ಟೇ ಮುಖ್ಯವಾದ ಇನ್ನೊಂದು ಸಂಪನ್ಮೂಲದ ಕಡೆಗೆ ಹೋಗೋಣ. ಅದುವೇ ನೀರು. ಇದು ಬರೀ ಕೃಷಿಗೆ ಮಾತ್ರ ಅಲ್ಲ, ಗ್ರಾಮೀಣ ಜೀವನದ ಪ್ರತಿಯೊಂದು ಹಂತಕ್ಕೂ ಇದು ಅಕ್ಷರಶಃ ಜೀವನಾಡಿ. ನಾವೆಲ್ಲಾ ದಿನ ಎಷ್ಟು ನೀರ್ ಬಳಸ್ತೀವಿ ಅಂತ ಯೋಚಿಸಿದ್ರೆ ತಕ್ಷಣಕ್ಕೆ ನಮ್ಗೆ ನೆನ್ಪಾಗೋದೇನು? ಕುಡಿಯೋದು, ಸ್ನಾನ, ಬಟ್ಟೆ ತೊಳೆಯೋದು, ಇಷ್ಟೇ ಅಲ್ವಾ? ಆದ್ರೆ ನಿಜ ಅಂದ್ರೆ ನಾವು ಬಳಸುವ ಪ್ರತಿಯೊಂದು ವಸ್ತುವಿನ ಹಿಂದೆ, ನಾವು ತಿನ್ನುವ ಪ್ರತಿ ತುತ್ತಿನ ಹಿಂದೆ ನಮ್ಗೆ ಕಾಣದ ಅಗಾಧ ಪ್ರಮಾಣದ ನೀರು ಅಡಗಿರುತ್ತೆ. ಇದನ್ನೇ ಜಲಹೆಜ್ಜೆ ಗುರುತು ಅಂತ ಕರೆಯೋದು. ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ಒಂದು ಉದಾಹರಣೆ ತಗೊಳ್ಳೋಣ. ನಾವು ತಿನ್ನೋ ಒಂದೇ ಒಂದು ಬರ್ಗರ್ ತಯಾರಾಗೋಕೆ ಸುಮಾರು 2400 ಲೀಟರ್ ನೀರ್ ಬೇಕಾಗತ್ತೆ. ಇದು ವರ್ಚುವಲ್ ವಾಟರ್ ಅನ್ನೋ ಕಾನ್ಸೆಪ್ಟ್ ಎಷ್ಟು ಪವರ್ಫುಲ್ ಅಂತ ತೋರಿಸುತ್ತೆ. ನಮ್ಮ ಆಹಾರದ ಆಯ್ಕೆಗಳು ನೀರಿನ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಹಾಗಿದ್ರೆ ಭಾರತದಲ್ಲಿ ಲಭ್ಯವಿರುವ ನೀರಿನಲ್ಲಿ ಸಿಂಹಪಾಲು ಎಲ್ಲಿಗೋಗುತ್ತೆ ಗೊತ್ತಾ? ಕೃಷಿ ಕ್ಷೇತ್ರಕ್ಕೆ. ಈ ಚಾರ್ಟ್ ನೋಡಿ, ನಮ್ಮ ದೇಶದ ನೀರಿನ ಬಹುದೊಡ್ಡ ಬಳಕೆದಾರ ಕೃಷಿ. ಹಾಗಾಗಿ ನೀರಿನ ಕೊರತೆಯ ಸಮಸ್ಯೆಗೆ ನಾವು ಪರಿಹಾರ ಹುಡುಕ್ಲೇಬೇಕು ಅಂದ್ರೆ ನಮ್ಮ ಗಮನ ಕೃಷಿಯ ಕಡೆಗೆ ಇರ್ಲೇಬೇಕು. ಸರಿ, ನಮ್ಮ 3ನೇ ಆಧಾರ ಸ್ತಂಭದ ಕಡೆಗೆ ಬರೋಣ. ಅದು ಅರಣ್ಯ. ಇದು ಕೇವಲ ಮರಗಳ ಗುಂಪಲ್ಲ. ಇದು ನಮ್ಗೆ ಶುದ್ಧ ಗಾಳಿ ಕೊಡುತ್ತೆ, ನಮ್ಮ ದೈನಂದಿನ ಅಗತ್ಯತೆಗಳನ್ನ ಪೂರೈಸುತ್ತೆ. ಒಟ್ಟಿನಲ್ಲಿ ಇದೊಂದು ರಕ್ಷಣಾತ್ಮಕ ಹಸಿರು ಹೊದಿಕೆ ಇದ್ದಾಗೆ. ನೋಡಿ, ನಮ್ಮ ಅರಣ್ಯಗಳನ್ನ ರಕ್ಷಿಸೋದಕ್ಕೆ ಭಾರತ ಸರ್ಕಾರ ದೇಶಾದ್ಯಂತ ಬಯೋಸ್ಫಿಯರ್ ರಿಸರ್ವ್ಗಳನ್ನ ಸ್ಥಾಪಿಸಿದೆ. ಇವು ಕೇವಲ ಸಂರಕ್ಷಣಾ ವಲಯಗಳು ಮಾತ್ರ ಅಲ್ಲ, ಪ್ರಕೃತಿ ಮತ್ತು ಮಾನವನ ಚಟುವಟಿಕೆಗಳ ನಡುವೆ ಒಂದು ಸಮತೋಲನವನ್ನ ಕಂಡುಕೊಳ್ಳೋ ಪ್ರಯತ್ನ ಕೂಡ ಹೌದು. ಆದರೆ ಚಿತ್ರದ ಇನ್ನೊಂದು ಮುಖವನ್ನ ನೋಡಿದ್ರೆ ಇಲ್ಲೊಂದು ಕಠೋರ ಸತ್ಯ ಇದೆ. ಇವತ್ತಿಗೂ ಗ್ರಾಮೀಣ ಭಾರತದ 75% ಮನೆಗಳಲ್ಲಿ ಅಡಿಗೆಗೆ ಸೌದೆಯನ್ನೇ ಬಳಸ್ತಾರೆ. ಒಂದು ಕಡೆ ಅರಣ್ಯ ಸಂರಕ್ಷಣೆ ಅಂತೀವಿ, ಇನ್ನೊಂದು ಕಡೆ ಜನರ ದೈನಂದಿನ ಬದುಕಿನ ಅಗತ್ಯಗಳು. ಇವೆರಡರ ನಡುವೆ ಒಂದು ನೇರ ಸಂಘರ್ಷವೇ ನಡೀತಿದೆ. ಇದೇ ವಿಷಯದಲ್ಲಿ ಇನ್ನೊಂದು ಸೂಕ್ಷ್ಮವಾದ ಸಂಘರ್ಷ ಕೂಡ ಇದೆ. ಒಂದೆಡೆ ಗೋಮಾತೆ ಅಂತ ನಾವು ಪೂಜಿಸೋ ಜಾನುವಾರುಗಳು ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬು. ಮತ್ತೊಂದೆಡೆ ಅವುಗಳನ್ನ ಕಾಡಿನಲ್ಲಿ ಅನಿಯಂತ್ರಿತವಾಗಿ ಮೇಯಿಸೋದು ಅರಣ್ಯಗಳ ಆರೋಗ್ಯಕ್ಕೆ ಹಾನಿಕಾರಕ. ಹಾಗಾದ್ರೆ ಸಂಸ್ಕೃತಿ, ಆರ್ಥಿಕತೆ ಮತ್ತು ಪರಿಸರದ ನಡುವೆ ಸಮತೋಲನ ಸಾಧಿಸೋದು ಹೇಗೆ? ಇದು ದೊಡ್ಡ ಪ್ರಶ್ನೆ. ಹಾಗಿದ್ರೆ ನಮ್ಮ ಚರ್ಚೆಯ ಅಂತಿಮ ಆದ್ರೆ ಅತ್ಯಂತ ಪ್ರಮುಖವಾದ ಸ್ತಂಭ
ಅದು ಶಕ್ತಿ ಅಥವಾ ಎನರ್ಜಿ. ಯಾಕಂದ್ರೆ ಭೂಮಿ, ನೀರು, ಅರಣ್ಯ ಎಲ್ಲವೂ ಇದ್ರೂ ಈ ಶಕ್ತಿ ಅನ್ನೋ ಕಿಡಿ ಇಲ್ಲದಿದ್ರೆ ಲಕ್ಷಾಂತರ ಜನರಿಗೆ ಪ್ರಗತಿ ಅನ್ನೋದು ಒಂದು ಕನಸಾಗೆ ಉಳಿದುಬಿಡುತ್ತೆ. ಒಂದು ಕಾಲ ಇತ್ತು. ಹಳ್ಳಿಗೆ ಒಂದು ವಿದ್ಯುತ್ ಕಂಬ ಬಂದು ಒಂದು ಬಲ್ಬ್ ಉರಿದ್ರೆ ಸಾಕು, ಆ ಊರಿಗೆ ವಿದ್ಯುತ್ ಬಂತು ಅಂತ ಲೆಕ್ಕ ಹಾಕ್ತಿದ್ರು. ಆದ್ರೆ ಇವತ್ತು ಆ ವ್ಯಾಖ್ಯಾನನೇ ಬದಲಾಗಿದೆ. ನಿಜವಾದ ವಿದ್ಯುತೀಕರಣ ಅಂದ್ರೆ ಮೂಲಸೌಕರ್ಯ ಇರಬೇಕು, ಸಾರ್ವಜನಿಕ ಸ್ಥಳಗಳಿಗೆ ಕರೆಂಟ್ ಇರಬೇಕು ಮತ್ತು ಕನಿಷ್ಠ ಕೆಲವು ಮನೆಗಳಿಗಾದ್ರೂ ವಿದ್ಯುತ್ ತಲುಪಿರ್ಬೇಕು. ಪ್ರಗತಿಯ ಅರ್ಥವೇ ವಿಕಸನಗೊಂಡಿದೆ. ನಾವು ಇಂಧನ ಬಡತನ ಅಂತ ಮಾತಾಡ್ದಾಗ ಅದು ಬರೀ ಕರೆಂಟ್ ಇಲ್ಲ ಅನ್ನೋ ವಿಷಯಕ್ಕೆ ಸೀಮಿತ ಅಲ್ಲ. ಅದರ ಪರಿಣಾಮಗಳು ಬಹಳ ಗಂಭೀರ. ಮಹಿಳೆಯರು ಸೌದೆ ತರೋಕೆ ದಿನಟೆ ಗಂಟೆಗಂಟ್ಲೆ ಸಮಯ ಕಳೀತಾರೆ. ಅಡಿಗೆ ಮನೆ ಒಳಗಿನ ಹೊಗೆ ಮಕ್ಕಳ ಮತ್ತು ಮಹಿಳೆಯರ ಆರೋಗ್ಯವನ್ನೇ ಹಾಳು ಮಾಡುತ್ತೆ. ಇದು ಬರೀ ಒಂದು ಅನಾನುಕೂಲತೆ ಅಲ್ಲ, ಇದೊಂದು ಜೀವಕ್ಕೆ ಕುತ್ತು ತರುವ ಸಮಸ್ಯೆ. ಸರಿ, ಈ 4 ಸ್ತಂಭಗಳ ಬಗ್ಗೆ ಮಾತಾಡಿದ್ವಿ, ಅವುಗಳ ಸವಾಲುಗಳನ್ನ ನೋಡಿದ್ವಿ. ಹಾಗಾದ್ರೆ ಮುಂದಿನ ದಾರಿ ಯಾವುದು? ಇದಕ್ಕೆಲ್ಲ ಪರಿಹಾರ ಎಲ್ಲಿದೆ? ನೋಡಿ, ಪರಿಹಾರ ಇರೋದು ಒಂದೇ ವಿಷಯದಲ್ಲಿ ಅಲ್ಲ, ಬದಲಿಗೆ ಈ 4 ಕ್ಷೇತ್ರಗಳಲ್ಲಿ ಒಟ್ಟಾಗಿ ಸಮಗ್ರವಾಗಿ ಕೆಲಸ ಮಾಡೋದ್ರಲ್ಲಿದೆ. ಎಲ್ಲರಿಗೂ ಸಮಾನವಾಗಿ ಭೂಮಿಯ ಹಕ್ಕು ಸಿಗಬೇಕು, ನೀರನ್ನ ಸಮರ್ಥವಾಗಿ ನಿರ್ವಹಿಸಬೇಕು, ಅರಣ್ಯ ಮತ್ತು ಜನರ ಅಗತ್ಯಗಳ ನಡುವೆ ಸಮತೋಲನ ಸಾಧಿಸಬೇಕು, ಮತ್ತು ಮುಖ್ಯವಾಗಿ ಎಲ್ಲರಿಗೂ ಶುದ್ಧ ಇಂಧನವನ್ನು ಒದಗಿಸಬೇಕು. ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿವೆ. ಕೊನೆಗೆ ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ಬಹಳ ಮೂಲಭೂತವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಜನರ ಅಗತ್ಯಗಳು, ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ನಮ್ಮ ಪರಿಸರ ಸಂರಕ್ಷಣೆ, ಈ ಮೂರರ ನಡುವೆ ಸರಿಯಾದ ಸಮತೋಲನವನ್ನ ಸಾಧಿಸುವುದು ಹೇಗೆ? ಇದು ನಮ್ಮೆಲ್ಲರ ಮುಂದಿರುವ ಅತಿ ದೊಡ್ಡ ಸವಾಲು.